ಬೆಳಗಾವಿಯ ಡಿಸಿಸಿ ಬ್ಯಾಂಕ್ನ ಭವಿಷ್ಯ ಇವತ್ತು ತೀರ್ಮಾನ ಆಗುತ್ತೆ. ತಡೆ ಹಿಡಿಯಲಾಗಿದ್ದ ಫಲಿತಾಂಶ ಇವತ್ತು ಪ್ರಕಟ ಆಗುತ್ತೆ. ಬಹಳ ಪ್ರತಿಷ್ಠೆಯಾಗಿ ಪರಿಗಣಿಸಿದ್ದಂತಹ ಈ ಚುನಾವಣೆ ಕೆಲವರಿಗೆ ಈ ಚುನಾವಣೆಯ ಫಲಿತಾಂಶವನ್ನ ತಡೆ ಹಿಡಿಯಲಾಗಿತ್ತು. ಇಂದು ಪ್ರಕಟ ಆಗುತ್ತೆ. 4 ಸ್ಥಾನಗಳ ಫಲಿತಾಂಶ ಪ್ರಕಟಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಹೈಕೋರ್ಟ್ ಆದೇಶದಂತೆ ಮುಚ್ಚಿದ ಲಕೋಟೆಯಲ್ಲಿ ಫಲಿತಾಂಶವನ್ನ ಬಹಿರಂಗ ಮಾಡ್ತಾರೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಹುಕ್ಕೇರಿ, ನಿಪ್ಪಾಣಿ, ಕಿತ್ತೂರು, ಬೈಲಹೊಂಗಲ ಫಲಿತಾಂಶ ಪ್ರಕಟ ಆಗುತ್ತೆ. ಹುಕ್ಕೇರಿ, ನಿಪ್ಪಾಣಿ, ಕಿತ್ತೂರು, ಬೈಲಹೊಂಗಲ ಫಲಿತಾಂಶ ಪ್ರಕಟ ಆಗುತ್ತೆ. ಹೈಕೋರ್ಟ್ ಸೂಚನೆಯಂತೆ ಎಸಿ ಶ್ರವಣಕುಮಾರ್ ನೇತೃತ್ವದಲ್ಲಿ ಎಣಿಕೆ ಕಾರ್ಯ 3 ಗಂಟೆಗೆ ಆರಂಭ ಆಗುತ್ತೆ. ಫಲಿತಾಂಶದ ಬಳಿಕ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಕ್ಕೆ ಮುಹೂರ್ತ ನಿಗದಿ ಆಗಿದೆ. ಡಿಸಿಸಿ ಬ್ಯಾಂಕ್ನ 16 ಸ್ಥಾನಗಳಿಗೆ ನಡೆದಿದ್ದ ಚುನಾವಣೆಯ ಫಲಿತಾಂಶವನ್ನ ಇವತ್ತು 3 ಗಂಟೆಗೆ ಪ್ರಕಟ ಮಾಡ್ತಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಮೈಲಾರಿ ಪಟಾತ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಭಾರಿ ಕುತೂಹಲ ಇದೆ. ಕೆಲವರು ಬಹಳ ಪ್ರತಿಷ್ಠೆಯಾಗಿ ಪರಿಗಣಿಸಿದ್ರು ಡಿಸಿಸಿ ಬ್ಯಾಂಕ್ನ ಚುನಾವಣೆಯ ಫಲಿತಾಂಶವನ್ನ. ಎಷ್ಟು ನಿರೀಕ್ಷೆ ಇದೆ, ಎಷ್ಟು ಕುತೂಹಲ ಇದೆ, ಏನಾಗಬಹುದು? ಇವತ್ತಾದ್ರೂ ಫಲಿತಾಂಶ ಪ್ರಕಟ ಆಗುತ್ತಾ? ಖಂಡಿತ ರಂಜಿತ್, ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ರಾಜ್ಯ ಮಟ್ಟದಲ್ಲಿ ಸಾಕಷ್ಟು ಸುದ್ದಿಯನ್ನ ಮಾಡಿತ್ತು. ಈಗಾಗಲೇ ಅಂದ್ರೆ 16 ನಿರ್ದೇಶಕ ಸ್ಥಾನಗಳ ಪೈಕಿ ಅಧಿಕೃತವಾಗಿ 12 ಸ್ಥಾನಗಳ ಗೆಲುವನ್ನ ಕೂಡ ಈಗಾಗಲೇ ಅಧಿಕೃತವಾಗಿ ಘೋಷಣೆ ಆಗಿರುವಂತದ್ದು. ಆದರೆ ಮತದಾನದ ಹಕ್ಕು ಮತ್ತು ಟರಾವ್ ಪಾಸ್ ನಲ್ಲಿ ಅಕ್ರಮ ಆಗಿದೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಸುಮಾರು ಪಿಕೆಪಿ ಸದಸ್ಯರು ಕೋರ್ಟ್ಗೆ ಹೋಗಿ ತಮ್ಮ ಮತದಾನದ ಹಕ್ಕನ್ನ ಪಡೆದುಕೊಂಡಿದ್ರು. ಆದ್ರೆ ಆ ಮತದಾನದ ಹಕ್ಕನ್ನ ಮತ ಚಲಾವಣೆ ಮಾಡುದು ಅದನ್ನ ಎಣಿಕೆ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ಹೈಕೋರ್ಟ್ ಕೂಡ ಅದಕ್ಕೆ ತಡೆ ನೀಡಿತ್ತು. ಹಾಗಾಗಿ ತೀರ್ಪು ಬರೋವರೆಗೂ ಅದನ್ನ ತಡೆ ನೀಡಿ ಆದೇಶ ಮಾಡಿತ್ತು. ಹೀಗಾಗಿ 4 ಕ್ಷೇತ್ರಗಳ ನಿರ್ದೇಶಕ ಸ್ಥಾನದ ಫಲಿತಾಂಶವನ್ನ ಪ್ರಕಟ ಮಾಡಲಿಲ್ಲ. ಆದರೆ ಗೆಲುವು ಅಂದ್ರೆ ಅನಧಿಕೃತವಾಗಿ ಅವರ ಗೆಲುವು ಕೂಡ ಆಗಿತ್ತು, ಆದ್ರೆ ಅಧಿಕೃತವಾಗಿ ಆಗಿರಲಿಲ್ಲ. ಅದರಲ್ಲಿ ಪ್ರಮುಖವಾಗಿ ಬೈಲಹೊಂಗಲ್ ಇರಬಹುದು, ಕಿತ್ತೂರು ಇರಬಹುದು, ಹುಕ್ಕೇರಿ, ಈ ಎಲ್ಲ ಅಂದ್ರೆ ಕ್ಷೇತ್ರಗಳಲ್ಲಿ ನಿರ್ದೇಶಕ ಕ್ಷೇತ್ರಗಳಲ್ಲಿ ಫಲಿತಾಂಶ ಪ್ರಕಟ ಆಗಿಲ್ಲ. ಈಗ ಅಧಿಕೃತವಾಗಿ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು. ಹೈಕೋರ್ಟ್ ನಲ್ಲಿ ಆ ಮತವನ್ನ ಎಣಿಕೆ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ತೀರ್ಪು ಕೂಡ ಈಗ ಬಂದಿರುವಂತದ್ದು. ಹಾಗಾಗಿ ಬೆಳಗಾವಿಯ ಎಸಿ ಅಂದ್ರೆ ಚುನಾವಣಾ ಅಧಿಕಾರಿಗಳಾಗಿರುವಂತಹ ಶ್ರವಣ್ ಕುಮಾರ್ ಅವರು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಮತ್ತೆ ಅದನ್ನ ಮತ ಎಣಿಕೆಯನ್ನ ಮಾಡ್ತಾರೆ. ಮತ ಎಣಿಕೆ ಮಾಡಿ ಅಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡುವ ಕೆಲಸವನ್ನು ಕೂಡ ಈಗ ಚುನಾವಣಾ ಅಧಿಕಾರಿಗಳು ಕೂಡ ಮಾಡ್ತಿರುವಂತದ್ದು. ಹೀಗಾಗಿ ತೀವ್ರ ಜಿದ್ದಾಜಿದ್ದಿಗೆ ಕಣ ಆಗಿರುವಂತಹ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ನಲ್ಲಿ ಈಗಾಗಲೇ ಜಾರಕಿಹೊಳಿ ಬ್ರದರ್ಸ್ ಮೇಲುಗೈಯನ್ನ ಕೂಡ ಸಾಧಿಸಿರುವಂತದ್ದು. ಅದರಲ್ಲಿ ಹುಕ್ಕೇರಿಯಿಂದ ರಮೇಶ್ ಕತ್ತಿ ಅವರು ಸ್ಪರ್ಧೆ ಮಾಡಿದ್ದಾರೆ. ಅವರು ಕೂಡ ಬಹುತೇಕ ಗೆಲುವನ್ನು ಅವತ್ತು ಅನಧಿಕೃತವಾಗಿ ಕಂಡಿದ್ರು. ಈಗ ಅಧಿಕೃತವಾಗಿ ಇವತ್ತು ಗೆಲುವು ಆಗುತ್ತೆ. ಜೊತೆಗೆ ಬೈಲಹೊಂಗಲದಿಂದ ಮಾತೆ ದೊಡ್ಡಗೌಡ ಅವರು ಗೆಲುವನ್ನು ಕೂಡ ಇವತ್ತು ಕಾಣ್ತಾರೆ. ಮತ್ತು ಕಿತ್ತೂರಿನಿಂದ ನಾನಾ ಸಾಹೇಬ್ ಸೇರಿದಂತೆ ಒಟ್ಟು 4 ಕ್ಷೇತ್ರಗಳಲ್ಲಿ ಇವತ್ತು ಅಧಿಕೃತವಾಗಿ ಫಲಿತಾಂಶ ಪ್ರಕಟ ಆಗುತ್ತೆ. ಕೋರ್ಟ್ ಆದೇಶ ಹಿನ್ನೆಲೆಯಲ್ಲಿ ಇವತ್ತು ಮತ್ತೊಮ್ಮೆ ಮತ ಎಣಿಕೆ ಅಂದ್ರೆ ಅನರ್ಹಗೊಂಡಂತ ಮತಗಳ ಎಣಿಕೆ ಮಾತ್ರ ಇವತ್ತು ನಡೆಯುತ್ತೆ. ಅದಾದ ನಂತರ ಅಧಿಕೃತವಾಗಿ ಫಲಿತಾಂಶವನ್ನ ಕೂಡ ಘೋಷಣೆ ಮಾಡಲಾಗುತ್ತೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮೈಲಾರಿ. ಬೆಳಗಾವಿಯ ಡಿಸಿಸಿ ಬ್ಯಾಂಕ್ನ ಭವಿಷ್ಯ ಇವತ್ತು ತೀರ್ಮಾನ ಆಗುತ್ತೆ. ತಡೆ ಹಿಡಿಯಲಾಗಿದ್ದ ಫಲಿತಾಂಶ ಇವತ್ತು ಪ್ರಕಟ ಆಗುತ್ತೆ. ಬಹಳ ಪ್ರತಿಷ್ಠೆಯಾಗಿ ಪರಿಗಣಿಸಿದ್ದಂತಹ ಈ ಚುನಾವಣೆ ಕೆಲವರಿಗೆ ಈ ಚುನಾವಣೆಯ ಫಲಿತಾಂಶವನ್ನ ತಡೆ ಹಿಡಿಯಲಾಗಿತ್ತು. ಇಂದು ಪ್ರಕಟ ಆಗುತ್ತೆ. 4 ಸ್ಥಾನಗಳ ಫಲಿತಾಂಶ ಪ್ರಕಟಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಹೈಕೋರ್ಟ್ ಆದೇಶದಂತೆ ಮುಚ್ಚಿದ ಲಕೋಟೆಯಲ್ಲಿ ಫಲಿತಾಂಶವನ್ನ ಬಹಿರಂಗ ಮಾಡ್ತಾರೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಹುಕ್ಕೇರಿ, ನಿಪ್ಪಾಣಿ, ಕಿತ್ತೂರು, ಬೈಲಹೊಂಗಲ ಫಲಿತಾಂಶ ಪ್ರಕಟ ಆಗುತ್ತೆ. ಹುಕ್ಕೇರಿ, ನಿಪ್ಪಾಣಿ, ಕಿತ್ತೂರು, ಬೈಲಹೊಂಗಲ ಫಲಿತಾಂಶ ಪ್ರಕಟ ಆಗುತ್ತೆ. ಹೈಕೋರ್ಟ್ ಸೂಚನೆಯಂತೆ ಎಸಿ ಶ್ರವಣಕುಮಾರ್ ನೇತೃತ್ವದಲ್ಲಿ ಎಣಿಕೆ ಕಾರ್ಯ 3 ಗಂಟೆಗೆ ಆರಂಭ ಆಗುತ್ತೆ. ಫಲಿತಾಂಶದ ಬಳಿಕ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಕ್ಕೆ ಮುಹೂರ್ತ ನಿಗದಿ ಆಗಿದೆ. ಡಿಸಿಸಿ ಬ್ಯಾಂಕ್ನ 16 ಸ್ಥಾನಗಳಿಗೆ ನಡೆದಿದ್ದ ಚುನಾವಣೆಯ ಫಲಿತಾಂಶವನ್ನ ಇವತ್ತು 3 ಗಂಟೆಗೆ ಪ್ರಕಟ ಮಾಡ್ತಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಮೈಲಾರಿ ಪಟಾತ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಭಾರಿ ಕುತೂಹಲ ಇದೆ. ಕೆಲವರು ಬಹಳ ಪ್ರತಿಷ್ಠೆಯಾಗಿ ಪರಿಗಣಿಸಿದ್ರು ಡಿಸಿಸಿ ಬ್ಯಾಂಕ್ನ ಚುನಾವಣೆಯ ಫಲಿತಾಂಶವನ್ನ. ಎಷ್ಟು ನಿರೀಕ್ಷೆ ಇದೆ, ಎಷ್ಟು ಕುತೂಹಲ ಇದೆ,
ಏನಾಗಬಹುದು? ಇವತ್ತಾದ್ರೂ ಫಲಿತಾಂಶ ಪ್ರಕಟ ಆಗತ್ತಾ? ಖಂಡಿತ ರಂಜಿತ್, ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ರಾಜ್ಯ ಮಟ್ಟದಲ್ಲಿ ಸಾಕಷ್ಟು ಸುದ್ದಿಯನ್ನ ಮಾಡಿತ್ತು. ಈಗಾಗಲೇ ಅಂದ್ರೆ 16 ನಿರ್ದೇಶಕ ಸ್ಥಾನಗಳ ಪೈಕಿ ಅಧಿಕೃತವಾಗಿ 12 ಸ್ಥಾನಗಳ ಗೆಲುವನ್ನ ಕೂಡ ಈಗಾಗಲೇ ಅಧಿಕೃತವಾಗಿ ಘೋಷಣೆ ಆಗಿರುವಂತದ್ದು. ಆದರೆ ಮತದಾನದ ಹಕ್ಕು ಮತ್ತು ಟರಾವ್ ಪಾಸ್ ನಲ್ಲಿ ಅಕ್ರಮ ಆಗಿದೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಸುಮಾರು ಪಿಕೆಪಿ ಸದಸ್ಯರು ಕೋರ್ಟ್ಗೆ ಹೋಗಿ ತಮ್ಮ ಮತದಾನದ ಹಕ್ಕನ್ನ ಪಡೆದುಕೊಂಡಿದ್ರು. ಆದ್ರೆ ಆ ಮತದಾನದ ಹಕ್ಕನ್ನ ಮತ ಚಲಾವಣೆ ಮಾಡುದು ಅದನ್ನ ಎಣಿಕೆ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ಹೈಕೋರ್ಟ್ ಕೂಡ ಅದಕ್ಕೆ ತಡೆ ನೀಡಿತ್ತು. ಹಾಗಾಗಿ ತೀರ್ಪು ಬರೋವರೆಗೂ ಅದನ್ನ ತಡೆ ನೀಡಿ ಆದೇಶ ಮಾಡಿತ್ತು. ಹೀಗಾಗಿ 4 ಕ್ಷೇತ್ರಗಳ ನಿರ್ದೇಶಕ ಸ್ಥಾನದ ಫಲಿತಾಂಶವನ್ನ ಪ್ರಕಟ ಮಾಡಲಿಲ್ಲ. ಆದರೆ ಗೆಲುವು ಅನಧಿಕೃತವಾಗಿ ಅವರ ಗೆಲುವು ಕೂಡ ಆಗಿತ್ತು, ಆದ್ರೆ ಅಧಿಕೃತವಾಗಿ ಆಗಿರಲಿಲ್ಲ. ಅದರಲ್ಲಿ ಪ್ರಮುಖವಾಗಿ ಬೈಲಹೊಂಗಲ್ ಇರಬಹುದು, ಕಿತ್ತೂರು ಇರಬಹುದು, ಹುಕ್ಕೇರಿ, ಈ ಎಲ್ಲ ಕ್ಷೇತ್ರಗಳಲ್ಲಿ ನಿರ್ದೇಶಕ ಕ್ಷೇತ್ರಗಳಲ್ಲಿ ಫಲಿತಾಂಶ ಪ್ರಕಟ ಆಗಿಲ್ಲ. ಈಗ ಅಧಿಕೃತವಾಗಿ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು. ಹೈಕೋರ್ಟ್ ನಲ್ಲಿ ಆ ಮತವನ್ನ ಏನಿಕೆ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ತೀರ್ಪು ಕೂಡ ಈಗ ಬಂದಿರುವಂತದ್ದು. ಹಾಗಾಗಿ ಬೆಳಗಾವಿಯ ಎಸಿ ಚುನಾವಣಾ ಅಧಿಕಾರಿಗಳಾಗಿರುವಂತಹ ಶ್ರವಣ್ ಕುಮಾರ್ ಅವರು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಮತ್ತೆ ಅದನ್ನ ಮತ ಎಣಿಕೆಯನ್ನ ಮಾಡ್ತಾರೆ. ಮತ ಎಣಿಕೆ ಮಾಡಿ ಅಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡುವ ಕೆಲಸವನ್ನು ಕೂಡ ಈಗ ಚುನಾವಣಾ ಅಧಿಕಾರಿಗಳು ಕೂಡ ಮಾಡ್ತಿರುವಂತದ್ದು. ಹೀಗಾಗಿ ತೀವ್ರ ಜಿದ್ದಾಜಿದ್ದಿಗೆ ಕಣ ಆಗಿರುವಂತಹ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ನಲ್ಲಿ ಈಗಾಗಲೇ ಜಾರಕಿಹೊಳಿ ಬ್ರದರ್ಸ್ ಮೇಲುಗೈಯನ್ನ ಕೂಡ ಸಾಧಿಸಿರುವಂತದ್ದು. ಅದರಲ್ಲಿ ಹುಕ್ಕೇರಿಯಿಂದ ರಮೇಶ್ ಕತ್ತಿ ಅವರು ಸ್ಪರ್ಧೆ ಮಾಡಿದ್ದಾರೆ. ಅವರು ಕೂಡ ಬಹುತೇಕ ಗೆಲುವನ್ನು ಅವತ್ತು ಅನಧಿಕೃತವಾಗಿ ಕಂಡಿದ್ರು. ಈಗ ಅಧಿಕೃತವಾಗಿ ಇವತ್ತು ಗೆಲುವು ಆಗತ್ತೆ. ಜೊತೆಗೆ ಬೈಲಹೊಂಗಲದಿಂದ ಮಾತೇಶ್ ದೊಡ್ಡಗೌಡ ಅವರು ಗೆಲುವನ್ನ ಕೂಡ ಇವತ್ತು ಕಾಣ್ತಾರೆ. ಮತ್ತು ಕಿತ್ತೂರಿಂದ ನಾನಾ ಸಾಹೇಬ್ ಸೇರಿದಂತೆ ಒಟ್ಟು 4 ಕ್ಷೇತ್ರಗಳಲ್ಲಿ ಇವತ್ತು ಅಧಿಕೃತವಾಗಿ ಫಲಿತಾಂಶ ಪ್ರಕಟ ಆಗತ್ತೆ. ಕೋರ್ಟ್ ಆದೇಶ ಹಿನ್ನೆಲೆಯಲ್ಲಿ ಇವತ್ತು ಮತ್ತೊಮ್ಮೆ ಮತ ಎಣಿಕೆ ಅನರ್ಹಗೊಂಡಂತ ಮತಗಳ ಎಣಿಕೆ ಮಾತ್ರ ಇವತ್ತು ನಡೆಯುತ್ತೆ. ಅದಾದ ನಂತರ ಅಧಿಕೃತವಾಗಿ ಫಲಿತಾಂಶವನ್ನ ಕೂಡ ಘೋಷಣೆ ಮಾಡಲಾಗುತ್ತೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮೈಲಾರಿ. ಬೆಳಗಾವಿಯ ಡಿಸಿಸಿ ಬ್ಯಾಂಕ್ನ ಭವಿಷ್ಯ ಇವತ್ತು ತೀರ್ಮಾನ ಆಗುತ್ತೆ. ತಡೆ ಹಿಡಿಯಲಾಗಿದ್ದ ಫಲಿತಾಂಶ ಇವತ್ತು ಪ್ರಕಟ ಆಗುತ್ತೆ. ಬಹಳ ಪ್ರತಿಷ್ಠೆಯಾಗಿ ಪರಿಗಣಿಸಿದ್ದಂತಹ ಈ ಚುನಾವಣೆ ಕೆಲವರಿಗೆ ಈ ಚುನಾವಣೆಯ ಫಲಿತಾಂಶವನ್ನ ತಡೆ ಹಿಡಿಯಲಾಗಿತ್ತು. ಇಂದು ಪ್ರಕಟ ಆಗುತ್ತೆ. 4 ಸ್ಥಾನಗಳ ಫಲಿತಾಂಶ ಪ್ರಕಟಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಹೈಕೋರ್ಟ್ ಆದೇಶದಂತೆ ಮುಚ್ಚಿದ ಲಕೋಟೆಯಲ್ಲಿ ಫಲಿತಾಂಶವನ್ನ ಬಹಿರಂಗ ಮಾಡ್ತಾರೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಹುಕ್ಕೇರಿ, ನಿಪ್ಪಾಣಿ, ಕಿತ್ತೂರು, ಬೈಲಹೊಂಗಲ ಫಲಿತಾಂಶ ಪ್ರಕಟ ಆಗುತ್ತೆ. ಹುಕ್ಕೇರಿ, ನಿಪ್ಪಾಣಿ, ಕಿತ್ತೂರು, ಬೈಲಹೊಂಗಲ ಫಲಿತಾಂಶ ಪ್ರಕಟ ಆಗುತ್ತೆ. ಹೈಕೋರ್ಟ್ ಸೂಚನೆಯಂತೆ ಎಸಿ ಶ್ರವಣಕುಮಾರ್ ನೇತೃತ್ವದಲ್ಲಿ ಎಣಿಕೆ ಕಾರ್ಯ 3 ಗಂಟೆಗೆ ಆರಂಭ ಆಗುತ್ತೆ. ಫಲಿತಾಂಶದ ಬಳಿಕ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಕ್ಕೆ ಮುಹೂರ್ತ ನಿಗದಿ ಆಗಿದೆ. ಡಿಸಿಸಿ ಬ್ಯಾಂಕ್ನ 16 ಸ್ಥಾನಗಳಿಗೆ ನಡೆದಿದ್ದ ಚುನಾವಣೆಯ ಫಲಿತಾಂಶವನ್ನ ಇವತ್ತು 3 ಗಂಟೆಗೆ ಪ್ರಕಟ ಮಾಡ್ತಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಮೈಲಾರಿ ಪಟಾತ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಭಾರಿ ಕುತೂಹಲ ಇದೆ. ಕೆಲವರು ಬಹಳ ಪ್ರತಿಷ್ಠೆಯಾಗಿ ಪರಿಗಣಿಸಿದ್ರು ಡಿಸಿಸಿ ಬ್ಯಾಂಕ್ನ ಚುನಾವಣೆಯ ಫಲಿತಾಂಶವನ್ನ. ಎಷ್ಟು ನಿರೀಕ್ಷೆ ಇದೆ, ಎಷ್ಟು ಕುತೂಹಲ ಇದೆ, ಏನಾಗಬಹುದು? ಇವತ್ತಾದ್ರೂ ಫಲಿತಾಂಶ ಪ್ರಕಟ ಆಗತ್ತಾ? ಖಂಡಿತ ರಂಜಿತ್, ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ರಾಜ್ಯ ಮಟ್ಟದಲ್ಲಿ ಸಾಕಷ್ಟು ಸುದ್ದಿಯನ್ನ ಮಾಡಿತ್ತು. ಈಗಾಗಲೇ 16 ನಿರ್ದೇಶಕ ಸ್ಥಾನಗಳ ಪೈಕಿ ಅಧಿಕೃತವಾಗಿ 12 ಸ್ಥಾನಗಳ ಗೆಲುವನ್ನ ಕೂಡ ಈಗಾಗಲೇ ಅಧಿಕೃತವಾಗಿ ಘೋಷಣೆ ಆಗಿರುವಂತದ್ದು. ಆದರೆ ಮತದಾನದ ಹಕ್ಕು ಮತ್ತು ಟರಾವ್ ಪಾಸ್ ನಲ್ಲಿ ಅಕ್ರಮ ಆಗಿದೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಸುಮಾರು ಪಿಕೆಪಿ ಸದಸ್ಯರು ಕೋರ್ಟ್ಗೆ ಹೋಗಿ ತಮ್ಮ ಮತದಾನದ ಹಕ್ಕನ್ನ ಪಡೆದುಕೊಂಡಿದ್ರು. ಆದ್ರೆ ಆ ಮತದಾನದ ಹಕ್ಕನ್ನ ಮತ ಚಲಾವಣೆ ಮಾಡುದು ಅದನ್ನ ಎಣಿಕೆ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ಹೈಕೋರ್ಟ್ ಕೂಡ ಅದಕ್ಕೆ ತಡೆ ನೀಡಿತ್ತು. ಹಾಗಾಗಿ ತೀರ್ಪು ಬರೋವರೆಗೂ ಅದನ್ನ ತಡೆ ನೀಡಿ ಆದೇಶ ಮಾಡಿತ್ತು. ಹೀಗಾಗಿ 4 ಕ್ಷೇತ್ರಗಳ ನಿರ್ದೇಶಕ ಸ್ಥಾನದ ಫಲಿತಾಂಶವನ್ನ ಪ್ರಕಟ ಮಾಡಲಿಲ್ಲ. ಆದರೆ ಗೆಲುವು ಅನಧಿಕೃತವಾಗಿ ಅವರ ಗೆಲುವು ಕೂಡ ಆಗಿತ್ತು, ಆದ್ರೆ ಅಧಿಕೃತವಾಗಿ ಆಗಿರಲಿಲ್ಲ. ಅದರಲ್ಲಿ ಪ್ರಮುಖವಾಗಿ ಬೈಲಹೊಂಗಲ್ ಇರಬಹುದು, ಕಿತ್ತೂರು ಇರಬಹುದು, ಹುಕ್ಕೇರಿ, ಈ ಎಲ್ಲ ಕ್ಷೇತ್ರಗಳಲ್ಲಿ ನಿರ್ದೇಶಕ ಕ್ಷೇತ್ರಗಳಲ್ಲಿ
ಫಲಿತಾಂಶ ಪ್ರಕಟ ಆಗಿಲ್ಲ. ಈಗ ಅಧಿಕೃತವಾಗಿ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು. ಹೈಕೋರ್ಟ್ ನಲ್ಲಿ ಆ ಮತವನ್ನ ಏನಿಕೆ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ತೀರ್ಪು ಕೂಡ ಈಗ ಬಂದಿರುವಂತದ್ದು. ಹಾಗಾಗಿ ಬೆಳಗಾವಿಯ ಎಸಿ ಅಂದ್ರೆ ಚುನಾವಣಾ ಅಧಿಕಾರಿಗಳಾಗಿರುವಂತಹ ಶ್ರವಣ್ ಕುಮಾರ್ ಅವರು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಮತ್ತೆ ಅದನ್ನ ಮತ ಎಣಿಕೆಯನ್ನ ಮಾಡ್ತಾರೆ. ಮತ ಎಣಿಕೆ ಮಾಡಿ ಅಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡುವ ಕೆಲಸವನ್ನು ಕೂಡ ಈಗ ಚುನಾವಣಾ ಅಧಿಕಾರಿಗಳು ಕೂಡ ಮಾಡ್ತಿರುವಂತದ್ದು. ಹೀಗಾಗಿ ತೀವ್ರ ಜಿದ್ದಾಜಿದ್ದಿಗೆ ಕಣ ಆಗಿರುವಂತಹ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ನಲ್ಲಿ ಈಗಾಗಲೇ ಜಾರಕಿಹೊಳಿ ಬ್ರದರ್ಸ್ ಮೇಲುಗೈಯನ್ನ ಕೂಡ ಸಾಧಿಸಿರುವಂತದ್ದು. ಅದರಲ್ಲಿ ಹುಕ್ಕೇರಿಯಿಂದ ರಮೇಶ್ ಕತ್ತಿ ಅವರು ಸ್ಪರ್ಧೆ ಮಾಡಿದ್ದಾರೆ. ಅವರು ಕೂಡ ಬಹುತೇಕ ಗೆಲುವನ್ನು ಅವತ್ತು ಅನಧಿಕೃತವಾಗಿ ಕಂಡಿದ್ರು. ಈಗ ಅಧಿಕೃತವಾಗಿ ಇವತ್ತು ಗೆಲುವು ಆಗತ್ತೆ. ಜೊತೆಗೆ ಬೈಲಹೊಂಗಲದಿಂದ ಏನು ಮಾತೆ ದೊಡ್ಡಗೌಡ ಅವರು ಗೆಲುವನ್ನು ಕೂಡ ಇವತ್ತು ಕಾಣ್ತಾರೆ. ಮತ್ತು ಕಿತ್ತೂರಿಂದ ನಾನಾ ಸಾಹೇಬ್ ಸೇರಿದಂತೆ ಒಟ್ಟು 4 ಕ್ಷೇತ್ರಗಳಲ್ಲಿ ಇವತ್ತು ಅಧಿಕೃತವಾಗಿ ಫಲಿತಾಂಶ ಪ್ರಕಟ ಆಗುತ್ತೆ. ಕೋರ್ಟ್ ಆದೇಶ ಹಿನ್ನೆಲೆಯಲ್ಲಿ ಇವತ್ತು ಮತ್ತೊಮ್ಮೆ ಮತ ಎಣಿಕೆ ಅಂದ್ರೆ ಅನರ್ಹಗೊಂಡಂತ ಮತಗಳ ಎಣಿಕೆ ಮಾತ್ರ ಇವತ್ತು ನಡೆಯುತ್ತೆ. ಅದಾದ ನಂತರ ಅಧಿಕೃತವಾಗಿ ಫಲಿತಾಂಶವನ್ನ ಕೂಡ ಘೋಷಣೆ ಮಾಡಲಾಗುತ್ತೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮೈಲಾರಿ.